ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಅಧ್ಯಾಯ 14 ಸಂಭವನೀಯತೆ ಪಾರ್ಟ್ ಫಸ್ಟಲ್ಲಿ ನಾವು ಕೆಲವೊಂದು ಕಲಿಕಾಂಶಗಳು, ಉದಾಹರಣೆ ಲೆಕ್ಕಗಳು, ಅಭ್ಯಾಸದ ಲೆಕ್ಕಗಳನ್ನು ಡಿಸ್ಕಸ್ ಮಾಡ್ತಾ ಹೋದ್ವಿ. ಅಲ್ಲಿ ಕೆಲವೊಂದು ಲೆಕ್ಕಗಳನ್ನು ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ನೀವು ಆ ಎಲ್ಲ ಲೆಕ್ಕಗಳನ್ನು ಮಾಡಿರ್ತೀರಾ ಅಂತ ಹೇಳಿ ಭಾವಿಸಿ ವಿದ್ಯಾರ್ಥಿಗಳೇ, ನಮ್ಮ ಸಂಭವನೀಯತೆ ಅಭ್ಯಾಸ 14.1ರ 4 ಲೆಕ್ಕದ ಮುಂದಿನ ಲೆಕ್ಕಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ನಮ್ಮ ಸಂಭವನೀಯತೆಯ ಪಾರ್ಟ್ ಸೆಕೆಂಡ್ ಭಾಗಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಇದರ ಮುಂದಿನ ಲೆಕ್ಕ 5ನೇ ಲೆಕ್ಕವನ್ನು ನಾವು ತೆಗೆದುಕೊಂಡ್ರೆ ಪಿ ಆಫ್ ಇ ಈಸ್ ಈಕ್ವಲ್ ಟು 0.05 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೊಡಲ್ಪಟ್ಟಿದೆ. ಸೊ ಈ ಅಲ್ಲದ ಘಟನೆಯ ಸಂಭವನೀಯತೆ ಅಂದರೆ ಇಲ್ಲಿ ಪಿ ಆಫ್ ಇ ಕೊಟ್ಟಿರುವಂಥದ್ದು ಹೌದಾನೆ. ಸೊ ಅಲ್ಲಿಗೆ 1 ಮೈನಸ್ ಪಿ ಆಫ್ ಇ ಅಂತ ಅಂದರೆ 1 ಮೈನಸ್ 0.05. ಸೊ ಅಲ್ಲಿಗೆ ಕಳೆದ್ರೆ 0.95 ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೇವೆ. ಸೊ ಇದು ಏನು ನಮ್ಮ ಈ ಅಲ್ಲದ ಘಟನೆಯ ಸಂಭವನೀಯತೆ ಅಂಥೇಳಿ ಹೇಳುವಂಥದ್ದು. ಸೊ ತುಂಬ ಈಸಿ ಇದೆ ಅಲ್ಲ ವಿದ್ಯಾರ್ಥಿಗಳೇ. ಇಂತಹ ಪ್ರಶ್ನೆಗಳನ್ನು ನಿಮಗೆ 1 ಮಾರ್ಕ್ಸಲ್ಲಿ ಇಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳೋ ಚಾನ್ಸಸ್ಸು ಬಹಳ ಇರುತ್ತೆ. ನೆಕ್ಸ್ಟು 6ನೇ ಪ್ರಶ್ನೆಗೆ ಬಂದರೆ, ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ. ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ಹೊರ ತೆಗೆಯುತ್ತಾಳೆ. ಅವಳು ಹೊರ ತೆಗೆಯುವ ಕ್ಯಾಂಡಿ ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಎಷ್ಟು? ಎರಡನೇದು, ಒಂದು ನಿಂಬೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಎಷ್ಟು ಅಂತ ಇದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಹೋದರೆ, ಮೊದಲಾಗಿ 1ನೇದಕ್ಕೆ ನಾವು ತೆಗೆದುಕೊಂಡ್ರೆ, ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ 0. ಏಕೆಂದರೆ ಚೀಲದಲ್ಲಿ ಕಿತ್ತಳೆ ಪರಿಮಳದ ಯಾವುದೇ ಕ್ಯಾಂಡಿ ಇರುವುದಿಲ್ಲ. ಹಾಗೆಯೇ 2ನೇ ಇಲ್ಲಿ ನಾವು ಅಂಶವನ್ನು ತೆಗೆದುಕೊಂಡ್ರೆ, ಒಂದು ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆಯು 1. ಏಕೆಂದರೆ ಚೀಲದಲ್ಲಿರುವ ಎಲ್ಲ ಕ್ಯಾಂಡಿಗಳು ನಿಂಬೆ ಪರಿಮಳವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತವೆ. ಸೊ ಈ ರೀತಿಯಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಸೊ ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ, 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯು 0.992 ಎಂದು ನೀಡಿದೆ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳಲಾಗಿದೆ. ಅಲ್ಲಿಗೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ತೆಗೆದುಕೊಂಡ್ರೆ, ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ 1 ಮೈನಸ್ ಜನ್ಮದಿನ ಒಂದೇ ದಿನ ಆಗಿರದ ಸಂಭವನೀಯತೆ. ಸೊ 1 ಮೈನಸ್ 0.992 ಅದರಲ್ಲಿ ಕಳೆಯಲ್ಪಟ್ಟರೆ 0.008 ಅಂತ ಹೇಳಿ ಕರೆಯಲ್ಪಡ್ತವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 8. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ. ತೆಗೆದ ಚೆಂಡು ಒಂದು ಕೆಂಪು, ಎರಡನೇದು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತ ಇದೆ. ಸೊ ವಿದ್ಯಾರ್ಥಿಗಳ ಈ ಪ್ರಶ್ನೆಗೆ ನಾವು ಉತ್ತರ ಏನು ಅಂತ ಹೇಳಿ ನೋಡಿದರೆ, ಚೀಲದಲ್ಲಿರುವ ಒಟ್ಟು ಚೆಂಡುಗಳು n ಆಫ್ s ಇಸ್ ಈಕ್ವಲ್ ಟು 3 + 5 ಇಸ್ ಈಕ್ವಲ್ ಟು 8 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಇದರಲ್ಲಿ ಮೊದಲ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಂಡ್ರೆ, ಕೆಂಪು ಚೆಂಡುಗಳ ಸಂಖ್ಯೆ n ಆಫ್ a ಇಸ್ ಈಕ್ವಲ್ ಟು 3 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಕೆಂಪು ಚೆಂಡನ್ನು ತೆಗೆಯುವ ಸಂಭವನೀಯತೆ ಪಿ ಆಫ್ ಎ ಇಸ್ ಈಕ್ವಲ್ ಟು n ಆಫ್ a ಡಿವೈಡ್ ಬೈ n ಆಫ್ s. ಸೊ ಅಲ್ಲಿಗೆ ಏನಾಯಿತು, 3/8 ಅಂತ ಹೇಳಿ ಕರೆಯಲ್ಪಡ್ತೀವಿ. 2ನೇ ಪ್ರಶ್ನೆಗೆ ನಾವು ಉತ್ತರವನ್ನು ತೆಗೆದುಕೊಂಡ್ರೆ, ಕೆಂಪು ಅಲ್ಲದ ಚೆಂಡು ತೆಗೆಯುವ ಸಂಭವನೀಯತೆ ಅಂದರೆ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಅಂದರೆ 1 ಮೈನಸ್ 3/8. 8 1 8ರಲ್ಲಿ 3 ಹೋದರೆ 5, 5/8 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆಗೆ ಉತ್ತರ 3/8 ಅಂತ ಹೇಳಿ ಕರಿತೀವಿ. ಹಾಗೆಯೇ 2ನೇ ಪ್ರಶ್ನೆಗೆ ಉತ್ತರ 5/8 ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆಯನ್ನು ತಗೊಂಡ್ರೆ, ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು ಮತ್ತು 4 ಹಸಿರು ಗೋಲಿಗಳಿವೆ.
ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆಯಲಾಗಿದೆ. ಸೊ ಹೊರತೆಗೆದ ಗೋಲಿಯು ಕೆಂಪು, ಬಿಳಿ, ಇನ್ನೊಂದು ಹಸಿರು ಅಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋದರೆ ಅಥವಾ ಪರಿಹಾರ ಏನು ಅಂತ ಹೇಳಿ ತೆಗೆದುಕೊಂಡ್ರೆ, ಚೀಲದಲ್ಲಿರುವ ಒಟ್ಟು ಚೆಂಡುಗಳು ಅವೆಷ್ಟಿದಾವೆ ಟೋಟಲ್ಲು. ಸೊ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 5 + 8 + 4. ಸೊ ಅಲ್ಲಿಗೆ ಎಷ್ಟಾಯಿತು 17 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಒಂದನೇ ಪ್ರಶ್ನೆಗೆ ನಾವು ಉತ್ತರವನ್ನು ತೆಗೆದುಕೊಂಡ್ರೆ ಕೆಂಪು ಚೆಂಡುಗಳ ಸಂಖ್ಯೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 5. ಕೆಂಪು ಚೆಂಡನ್ನು ತೆಗೆಯುವ ಸಂಭವನೀಯತೆ ಏನಾಗುತ್ತೆ ಅವಾಗ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್. ಸೊ ಅಲ್ಲಿಗೆ 5 ಡಿವೈಡ್ ಬೈ 17 ಹೌದಾನೆ. ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ತಗೊಂಡ್ರೆ ಬಿಳಿ ಚೆಂಡುಗಳ ಸಂಖ್ಯೆ ಅಂದರೆ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 8 ಅಂತ ಹೇಳಿ ತಗೊಂಡ್ರೆ ಬಿಳಿ ಚೆಂಡು ತೆಗೆಯುವ ಸಂಭವನೀಯತೆ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 8 ಡಿವೈಡ್ ಬೈ 17. ನೆಕ್ಸ್ಟು ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಹಸಿರು ಚೆಂಡುಗಳ ಸಂಖ್ಯೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 4. ಹಾಗಾಗಿ ಬಿಳಿ ಚೆಂಡು ತೆಗೆಯುವ ಸಂಭವನೀಯತೆ ಪಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡ್ ಬೈ ಎನ್ ಆಫ್ ಎಸ್ ಅಂದರೆ 4 ಡಿವೈಡ್ ಬೈ 17 ಅಂತ ಹೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ 9ನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಹೋಗ್ತೀವಿ. ಇದು ಕೂಡ ಅರ್ಥ ಆಗಿದೆಯಲ್ಲ? ಏನಾದರೂ ಡೌಟ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟು 10ನೇ ಪ್ರಶ್ನೆಯನ್ನು ತಗೊಂಡ್ರೆ ಒಂದು ಗೋಲಕವು ಅಂದರೆ ಹಣದ ಹುಂಡಿ 50 ಪೈಸೆಯ 100 ನಾಣ್ಯಗಳನ್ನು, 1 ರೂರ 50 ನಾಣ್ಯಗಳನ್ನು, 2 ರೂರ 20 ನಾಣ್ಯಗಳನ್ನು, 5 ರೂರ 10 ನಾಣ್ಯಗಳನ್ನು ಒಳಗೊಂಡಿದೆ. ಅದನ್ನು ಬೋರಲು ಹಾಕಿದಾಗ ಯಾವುದಾದರೂ ಒಂದು ನಾಣ್ಯ ಹೊರಬೀಳುವ ಸಾಮಾನ್ಯ ಸಾಧ್ಯತೆಗಳಿವೆ. ಆ ನಾಣ್ಯವು ಒಂದು 50 ಪೈಸೆ ನಾಣ್ಯವಾಗಿರುವ, ಎರಡನೇದು 1 ರೂ 5ರ ನಾಣ್ಯ ಆಗಿರದ ಸಂಭವನೀಯತೆ ಎಷ್ಟು ಅಂತ ಹೇಳಿ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಕೊಡಲಾಗಿದೆ. ಸೊ ಈ ಪ್ರಶ್ನೆಗೆ ನಾವು ಪರಿಹಾರ ಏನು ಅಂತ ಹೇಳಿ ತಗೊಂಡ್ರೆ ಗೋಲಕದಲ್ಲಿರುವ ಒಟ್ಟು ನಾಣ್ಯಗಳು ಎಷ್ಟಿದಾವೆ? 100, 50, ಇನ್ನೊಂದು 20, ಆಮೇಲೆ 10. ಸೊ ಇವಿಷ್ಟುಗಳನ್ನು ಕೂಡಿದರೆ 180 ಆಯಿತು. ಇದೇನಿದು? ಆ ಗೋಲಕದಲ್ಲಿರುವಂತಹ 50 ಪೈಸೆ ನಾಣ್ಯಗಳು ಅಂದರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 100 ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಳ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳ ಇದಕ್ಕೆ ನಾವು ಪರಿಹಾರ ತಗೊಂಡ್ರೆ ಗೋಲಕದಲ್ಲಿರುವ 5 ರೂ ನಾಣ್ಯಗಳು ಇದೇನಿದು? ಎನ್ ಆಫ್ ಬಿ ಇಸ್ ಈಕ್ವಲ್ ಟು 10 ಅಂತ ಹೇಳಿ ಕರೆಯುವಂಥದ್ದು. ಹಾಗಾದರೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನಾವು ಪರಿಹಾರವನ್ನು ತೆಗೆದುಕೊಂಡ್ರೆ ಒಂದನೇದಕ್ಕೆ ಒಂದು 50 ಪೈಸೆ ಆಗಿರುವ ಸಂಭವನೀಯತೆ ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂದರೆ 100 ಡಿವೈಡ್ ಬೈ 180. ಸೊ ಅಲ್ಲಿ ವಿದ್ಯಾರ್ಥಿಗಳಿಂದ ಬಾಗಿಸಿದ್ರೆ 5 ಡಿವೈಡ್ ಬೈ 9 ಅಂತ ಹೇಳಿ ಬರುತ್ತೆ. ಹಾಗೆಯೇ ಎರಡನೇ ಪ್ರಶ್ನೆಗೆ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಒಂದು 5 ರೂ ನಾಣ್ಯವಾಗಿರೋದ ಸಂಭವನೀಯತೆ ಅಂದರೆ 1 ಮೈನಸ್ ಪಿ ಆಫ್ ಬಿ. ಅಲ್ಲಿಗೇನಾಯಿತು? 1 ಮೈನಸ್ ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್. ಸೊ 1 ಮೈನಸ್ 10 ಡಿವೈಡ್ ಬೈ 180. ಸೊ ಅಲ್ಲಿಗೆ 0 0 ಕ್ಯಾನ್ಸಲ್ ಆಗಿ ನಮಗೆ ಉತ್ತರ 17 ಡಿವೈಡ್ ಬೈ 18 ಅಂತ ಹೇಳಿ ಬರುತ್ತೆ. ಸೊ ಲಾಸವನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ 50 ಪೈಸೆ ಮತ್ತು 5 ರೂ ನಾಣ್ಯಗಿರುವಂತಹ ಸಂಭವನೀಯತೆಯನ್ನು ನಾವು ಕಂಡಿತಾ ಹೋಗ್ತೀವಿ. ಸೊ ಈ ಪ್ರಶ್ನೆನೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳೇ, ನೆಕ್ಸ್ಟು 12ನೇ ಲೆಕ್ಕವನ್ನು ನಿಮಗೆ ವರ್ಕೌಟ್ ಮಾಡಲಿಕ್ಕೆ ಬಿಟ್ಟಿದ್ದೇನೆ. ನೆಕ್ಸ್ಟು 13ನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಒಂದು ಅವಿಭಾಜ್ಯ ಸಂಖ್ಯೆ, ಎರಡನೇದು 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ, ಮೂರನೇ ಪ್ರಶ್ನೆ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ವಿದ್ಯಾರ್ಥಿಗಳ ಈ ಪ್ರಶ್ನೆಗೆ ನಾವು ಉತ್ತರವನ್ನು ತೆಗೆದುಕೊಂಡ್ರೆ ಒಂದು ದಾಳವನ್ನು ಎಸೆದಾಗ ಒಟ್ಟು ಸಾಧ್ಯತೆಗಳು ಎಷ್ಟಿದೆ? 6 ಅಂಥೇಳಿ ತಗೊಳ್ತೀವಿ. ದಾಳದಲ್ಲಿರುವ ಸಂಖ್ಯೆಗಳು 1, 2, 3, 4, 5 ಮತ್ತು 6 ಅಂತೇಳಿ ಹೇಳಲ್ಪಡ್ತೀವಿ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಅವಿಭಾಜ್ಯ ಸಂಖ್ಯೆಗಳು 2, 3 ಮತ್ತು 5. ಸೊ ಅಲ್ಲಿಗೆ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವಂತಹ ಸಾಧ್ಯತೆ ಎಷ್ಟಿದ್ದಾವೆ? 3 ಇದ್ದಾವೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವಂತಹ ಸಂಭವನೀಯತೆ
ಅದನ್ನು ಏನು ಮಾಡಬೇಕು, ಭಾಗಿಸಲ್ಪಡಬೇಕು. ಯಾವುದರಿಂದ? 3/6 ಅಂತ ತೊಗೋಬೇಕು. ಅಲ್ಲಿಗೇನಾಗುತ್ತೆ 1/2 ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳು 1/2 ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಎರಡನೇ ನಾವು ಪ್ರಶ್ನೆಗೆ ಬಂದರೆ 2 ಮತ್ತು 6ರ ನಡುವಿನ ಸಂಖ್ಯೆಗಳು 3, 4 ಮತ್ತು 5. ಸೊ 2ರಿಂದ 4ರ ನಡುವಿನ ಸಂಖ್ಯೆಯನ್ನು ಪಡೆಯುವಂತಹ ಸಾಧ್ಯತೆ 3. 2ರಿಂದ 6ರ ನಡುವಿನ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 3/6. ಸೊ ಅಲ್ಲಿಗೇನಾಯಿತು 1/2 ಅಂತ ಹೇಳಿಬಿಟ್ಟು ಕರೆಯಲ್ಪಡ್ತೀವಿ. ನೆಕ್ಸ್ಟು ಮೂರನೇ ಪ್ರಶ್ನೆಯನ್ನು ತಗೊಂಡ್ರೆ ಬೆಸ ಸಂಖ್ಯೆಗಳು 1, 3 ಮತ್ತು 5. ಹಾಗಾದರೆ ಬೆಸ ಸಂಖ್ಯೆಯನ್ನು ಪಡೆಯುವಂತಹ ಸಾಧ್ಯತೆಗಳು 3. ಹಾಗಾಗಿ ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 3/6. ಅದರಲ್ಲಿ ಏನಾಯಿತು 1/2 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಈ ಎಲ್ಲ ಅಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ 14ನೇ ಪ್ರಶ್ನೆಯನ್ನು ನಿಮಗೆ ಬಿಡಲಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಇದರಲ್ಲಿದೆ, ನೀವು ವರ್ಕೌಟ್ ಮಾಡ್ತಾ ಹೋಗಿ. ನೆಕ್ಸ್ಟು 15ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಡೈಮಂಡ್ನ 5 ಕಾರ್ಡ್ಗಳಾದ 10, ಜಾಕ್, ರಾಣಿ, ರಾಜ ಮತ್ತು ಏಸ್ಗಳನ್ನು ಅವುಗಳ ಮುಖ ಕೆಳಕ್ಕೆ ಇರುವಂತೆ ಚೆನ್ನಾಗಿ ಬೆರೆಸಲಾಗಿದೆ. ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಆರಿಸಲಾಗಿದೆ. ಸೊ ಅಲ್ಲಿಗೆ ಮೊದಲ ಪ್ರಶ್ನೆಯನ್ನು ತಗೊಂಡ್ರೆ ಆ ಕಾರ್ಡ್ ರಾಣಿಯಾಗಿರುವ ಸಂಭವನೀಯತೆ ಎಷ್ಟು? ಎರಡನೇ ತಗೊಂಡ್ರೆ ರಾಣಿ ಕಾರ್ಡನ್ನು ತೆಗೆದು ಪಕ್ಕದಲ್ಲಿರಿಸಿ ಎರಡನೇ ಕಾರ್ಡನ್ನು ಆರಿಸಿದಾಗ ಅದು ಒಂದು ಏಸ್ ಒಂದು ರಾಣಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೊಡಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಪರಿಹಾರ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟು? 5 ಅಲ್ವಾ? ಹಾಗಾದರೆ ಇಲ್ಲಿ ಒಟ್ಟು ರಾಣಿ ಏನು? 1. ರಾಣಿಯನ್ನು ಆರಿಸುವ ಸಂಭವನೀಯತೆ 1/5 ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ನಾವು ತಗೊಂಡ್ರೆ ರಾಣಿ ಕಾರ್ಡ್ ತೆಗೆದು ಪಕ್ಕಕ್ಕಿರಿಸಿದಾಗ ಉಳಿಯುವ ಕಾರ್ಡ್ಗಳು ಎಷ್ಟು ಉಳಿತವೆ? 4 ಉಳಿಯುತ್ತೆ, ಹೌದಾನೆ? ಹಾಗಾದರೆ ಇಲ್ಲಿ ಸಂಭವನೀಯತೆ ಏಸ್ಗಳ ಸಂಖ್ಯೆ 1. ಏಸನ್ನು ಆರಿಸುವ ಸಂಭವನೀಯತೆ 1/4 ಅಂತ ಹೇಳಿ ತಗೊಳ್ತೀವಿ. ನೆಕ್ಸ್ಟು ಬಿ ಅನ್ನು ತೆಗೆದುಕೊಂಡ್ರೆ ಒಟ್ಟು ರಾಣಿ ಇಲ್ಲೇನು 0 ಇಲ್ಲಿ. ಹಾಗಾಗಿ ರಾಣಿಯನ್ನು ಆರಿಸುವ ಸಂಭವನೀಯತೆ 0/4 ಅಂದರೆ ಏನಾಯಿತು 0 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಈ ರೀತಿಯಾಗಿ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿತಾ ಹೋಗ್ತೀವಿ. ಸೊ ಏನು ಡೌಟ್ ಇಲ್ಲ ಅಂತ ಹೇಳಿ ಭಾವಿಸ್ತಾನೆ. ನೆಕ್ಸ್ಟು 16ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 12 ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ 132 ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿವೆ. ಒಂದು ಪೆನ್ನನ್ನು ನೋಡಿದ ಕೂಡಲೇ ಅದು ದೋಷಪೂರಿತವೇ ಅಲ್ಲವೇ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ತೆಗೆದುಕೊಂಡ್ರೆ ದೋಷಪೂರಿತ ಪೆನ್ಗಳ ಸಂಖ್ಯೆ ಎಷ್ಟಿದೆ? 12. ಹಾಗಾಗಿ ಉತ್ತಮ ಪೆನ್ಗಳ ಸಂಖ್ಯೆ 132. ಹಾಗಾಗಿ ಒಟ್ಟು ಪೆನ್ಗಳ ಸಂಖ್ಯೆ 132 + 12 ಅಲ್ಲಿಗೆ ಎಷ್ಟಾಗುತ್ತೆ? 144 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಹೊರತೆಗೆದ ಪೆನ್ನು ಉತ್ತಮ ಪೆನ್ ಆಗಿರುವ ಸಾಧ್ಯತೆ ಎಷ್ಟು? 132 ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಹೊರತೆಗೆದ ಪೆನ್ನು ಉತ್ತಮ ಪೆನ್ ಆಗಿರುವಂಥ ಒಟ್ಟು ಸಂಭವನೀಯತೆ 132/144. ಅಲ್ಲಿಗೆ ವಿದ್ಯಾರ್ಥಿಗಳೇ ಭಾಗಿಸಿದ್ರೆ ಇದಕ್ಕೆ 11/12 ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ನಿಮಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟು 17ನೇ ಲೆಕ್ಕ ಕೂಡ ನಿಮಗೆ ಮಾಡಲಿಕ್ಕೆ ಬಿಟ್ಟಿದ್ದೇನೆ, ಅದನ್ನು ನೀವು ವರ್ಕೌಟ್ ಮಾಡಿ. ನೆಕ್ಸ್ಟು 18ನೇ ಲೆಕ್ಕಕ್ಕೆ ಬಂದಾಗ ಒಂದು ಪೆಟ್ಟಿಗೆಯಲ್ಲಿ 1ರಿಂದ 90ರವರೆಗಿನ ಸಂಖ್ಯೆಗಳು ನಮೂದು ಆಗಿರುವ 90 ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು 2 ಅಂಕೆಯ ಒಂದು ಸಂಖ್ಯೆ, ಎರಡನೇದು ಒಂದು ಪೂರ್ಣ ವರ್ಗ ಸಂಖ್ಯೆ, ಮೂರನೇದು 5ರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ.
ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ನಾವು ಪರಿಹಾರ ಏನು ಅಂತ ಹೇಳಿ ನೋಡ್ತಾ ಹೋದರೆ, ಒಟ್ಟು ಬಿಲ್ಲೆಗಳ ಸಂಖ್ಯೆ ಎಷ್ಟು? 50 ಅಲ್ವಾ? ಇದರಲ್ಲಿ ಮೊದಲ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ 2 ಅಂಕಿಗಳ ಸಂಖ್ಯೆಯನ್ನು ಪಡೆಯುವ ಒಟ್ಟು ಸಾಧ್ಯತೆ ಎಷ್ಟು? 81. ಹಾಗಾಗಿ 2 ಅಂಕೆಗಳ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ 81/90. ಅಲ್ಲಿಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 9/10 ಅಂತ ಆಗುತ್ತೆ. ಹೌದಾನೆ? ಇದು ಈ ಪ್ರಶ್ನೆಯ ಮೊದಲ ಪ್ರಶ್ನೆಗೆ ಉತ್ತರ. ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ತಗೊಂಡ್ರೆ ಪೂರ್ಣ ವರ್ಗ ಸಂಖ್ಯೆಗಳು 1, 4, 9, 16, 25, 36, 49, 64 ಮತ್ತು 81 ಏನಿವು ಇದರಲ್ಲಿ ಬರುವಂತಹ ಒಟ್ಟು ಪೂರ್ಣವರ್ಗ ಸಂಖ್ಯೆಗಳು. ಎಷ್ಟಿದಾವೆ ಇವು? ಒಟ್ಟು 9 ಇದ್ದಾವೆ. ಹಾಗಾಗಿ ಒಟ್ಟು ಸಾಧ್ಯತೆಗಳು 9. ಹಾಗಾದ್ರೆ ನಮ್ಮ ಸಂಭವನೀಯತೆ ಏನಾಗಿರುತ್ತೆ? 9/90 ಅಷ್ಟೇ. ಎಷ್ಟು ಈಸಿ ಇದೆಯಲ್ಲ ವಿದ್ಯಾರ್ಥಿಗಳೇ? ಅರ್ಥ ಆಗ್ತಿದೆ ಅಲ್ವಾ? ಏನು ಡೌಟ್ ಇಲ್ಲಲ್ವಾ? 1/10 9 9 10 ಹಾಗಾಗಿ ನಮಗೆ ಪೂರ್ಣ ವರ್ಗ ಸಂಖ್ಯೆಗಳ ಸಂಭವನೀಯತೆ 1/10 ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟು ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 5ರಿಂದ ಭಾಗವಾಗುವ ಸಂಖ್ಯೆಗಳು 1ರಿಂದ 90 ಎಷ್ಟು ಸಂಖ್ಯೆಗಳು ಬರ್ತವೆ? 5 ಭಾಗ ಆಗುತ್ತೆ. 10, 15, 20, 25, 30, 35, 40 ಅಲ್ವಾ? 45, 50, 55, 60, ಆಮೇಲೆ 65, 70, 75, 80, 85 ಮತ್ತು ಇನ್ನೆಷ್ಟು? 90. ಸೊ ಇಷ್ಟು 5ರಿಂದ ಭಾಗವಾಗುವಂತಹ ಸಂಖ್ಯೆಗಳು. ಅಂದರೆ ಎಷ್ಟಿದಾವೆ ಇವು? ಒಟ್ಟು ಸಾಧ್ಯತೆಗಳು ಎಷ್ಟು ಸಂಖ್ಯೆಗಳಿವು? 18. 5ರಿಂದ ಭಾಗ ಆಗುವಂಥದ್ದು. ಹಾಗಾದರೆ ಈಗ 5ರಿಂದ ಭಾಗ ಆಗುವಂತಹ ಒಟ್ಟು ಸಾಧ್ಯತೆಗಳನ್ನು ಕಂಡುಹಿಡ್ಕೊಂಡ್ವಿ. ಹಾಗಾದರೆ ಸಂಭವನೀಯತೆ ಏನು ಅನ್ನೋದನ್ನ ನೋಡ್ತಾ ಹೋದರೆ 18/90 ಅಲ್ಲಿಗೆ ಎಷ್ಟು? 18 5 90. ಸೊ 1/5 ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳೇ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈಸಿ ಇದೆ ಅಲ್ವಾ? ಓಕೆ, ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಓಕೆ, 19ನೇ ಲೆಕ್ಕವನ್ನು ತಗೊಂಡ್ರೆ ಒಂದು ಮಗುವಿನಲ್ಲಿ ಒಂದು ದಾಳವಿದೆ. ಅದರ ಮುಖಗಳು ಈ ಕೆಳಗಿನಂತೆ ಅಕ್ಷರಗಳನ್ನು ತೋರಿಸುತ್ತಿವೆ. ಆ ಚುಕ್ಕೆಗಳ ಬದಲಾಗಿ ಏನಿದೆ? ಇಲ್ಲಿ ಅಕ್ಷರಗಳಿದೆ. ABCDEA ಅಂತ ಹೇಳ್ಬಿಟ್ಟು. ಇದರಲ್ಲಿ ದಾಳವನ್ನು ಒಂದು ಸಲ ಎಸೆದಿದೆ. ಒಂದನೇದು ಪ್ರಶ್ನೆ ಎ, ಎರಡನೇ ಪ್ರಶ್ನೆ ಡಿ ಅನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಒಂದು ದಾಳವನ್ನು ಎಸೆದಾಗ ನಮಗೆ ಬರುವಂತಹ ಒಟ್ಟು ಸಾಧ್ಯತೆಗಳು 6 ಗೊತ್ತಿದೆ ಇದು ನಿಮಗೆ, ಹೌದಾನೆ? ಇದರಲ್ಲಿ ಮೊದಲ ಪ್ರಶ್ನೆಯನ್ನು ತಗೊಂಡ್ರೆ ಎ ಅಂತ ಇದೆ. ಎ ಅಕ್ಷರವಿರುವ ಮುಖಗಳ ಸಂಖ್ಯೆ ಎಷ್ಟಿದಾವೆ? ಎ ಇಲ್ಲೊಂದಿದೆ, ಆಮೇಲೆ ಎ ಇಲ್ಲೊಂದಿದೆ. ಅಲ್ಲಿಗೇನಾಯಿತು? 2 ಅಂತ ಹೇಳಿ ತೆಗೆದುಕೊಳ್ತೀವಿ, ಹೌದಾನೆ? ಹಾಗಾಗಿ ಎ ಅಕ್ಷರವಿರುವ ಮುಖವನ್ನು ಪಡೆಯುವ ಸಂಭವನೀಯತೆ ಎಷ್ಟು ಬಂದಿದೆ? 2 ಇದೆ. ಒಟ್ಟೆಷ್ಟು? 6. 2/6 ಅಲ್ಲಿಗೆ ಭಾಗಿಸಿದ್ರೆ 1/3 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಇದು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಇದರಲ್ಲೇ ಎರಡನೇ ಪ್ರಶ್ನೆಗೆ ಬಂದಾಗ ಡಿ ಅಕ್ಷರವಿರುವ ಮುಖಗಳ ಸಂಖ್ಯೆ ಎಷ್ಟು? ಒಂದೇ ಒಂದಿದೆ ಅಲ್ವಾ? ಅಲ್ಲಿ ಅದು ಡಿ ಅನ್ನೋದು ಲೆಟರ್ 1, ಇನ್ಯಾವುದೂ ಇಲ್ಲ. ಹಾಗಾಗಿ ಇದರ ಸಂಭವನೀಯತೆ ಏನಾಗುತ್ತೆ? 1/6 ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಓಕೆ, ಹಾಗಾಗಿ ಇದು ಕೂಡ ನಿಮಗೆ ಈಸಿ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟು 20ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ ಇದು ಎಕ್ಸಾಮ್ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಏನಲ್ಲ. ಹಾಗಾಗಿ ಇದಕ್ಕೆ ಉತ್ತರಗಳನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ನೀವೇನು ಮಾಡಿ, ಈ ಪ್ರಶ್ನೆಗೆ ನೀವು ಉತ್ತರವನ್ನು ಇಲ್ಲೇ ಇರೋದ್ರಿಂದ ಇದಕ್ಕೆ ಕಂಡುಹಿಡ್ಕೊಂಡು ವರ್ಕೌಟ್ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಹಾಗಾಗಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾನೆ. 21ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಒಂದು ಗುಂಪಿನಲ್ಲಿರುವ 144 ಬಾಲ್ ಪೆನ್ಗಳಲ್ಲಿ 20 ಪೆನ್ಗಳು ದೋಷಪೂರಿತವಾಗಿವೆ. ಎಷ್ಟು? 20. ಮತ್ತು ಉಳಿದವು ಉತ್ತಮವಾಗಿವೆ. ನೂರಿಯು ಪೆನ್ ಉತ್ತಮವಾಗಿದ್ದರೆ ಖರೀದಿಸುತ್ತಾನೆ, ಆದರೆ ದೋಷಪೂರಿತವಾಗಿದ್ದರೆ ಖರೀದಿಸುವುದಿಲ್ಲ. ಅಂಗಡಿಯವನು ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ತೆಗೆದುಕೊಂಡು ಆಕೆಗೆ ನೀಡುತ್ತಾನೆ. ಅವಳು ಇದನ್ನು ಖರೀದಿಸುವ, ಅವಳು ಇದನ್ನು ಖರೀದಿಸದ ಸಂಭವನೀಯತೆ ಎಷ್ಟು ಅಂತ ಹೇಳಿಬಿಟ್ಟು ಈ ಪ್ರಶ್ನೆಯಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಕೊಡಲಾಗಿದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು
ಇದಕ್ಕೆ ಉತ್ತರವನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನು ನಾವು ತಗೊಂಡ್ರೆ, ದೋಷಪೂರಿತ ಪೆನ್ಗಳ ಸಂಖ್ಯೆ 144ರಲ್ಲಿ ಎಷ್ಟಿದ್ದಾವೆ? 20 ಹಾಗಾದರೆ ಉತ್ತಮವಾಗಿರೋ ಪೆನ್ನು ಹೆಂಗೆ ಕಂಡುಹಿಡಿಬೇಕು? 144ರಲ್ಲಿ 20 ಕಳೆದ್ರೆ ಮುಗೀತು, ಹೌದಾನೆ? ಬರೋದೆಷ್ಟು? 124. ಸೊ ಇದೇನಿದು? ಒಟ್ಟು ಸಾಧ್ಯತೆಗಳು, ಅಂದರೆ ಖರೀದಿಸುವಂತಹ ಒಟ್ಟು ಸಾಧ್ಯತೆಗಳು 124. ಹಾಗಾದ್ರೆ ಇದಕ್ಕೆ ಬರುವಂತಹ ಸಂಭವನೀಯತೆ ಏನು? 124/144. ಹಾಗಾದರೆ ವಿದ್ಯಾರ್ಥಿಗಳ ಇನ್ನು ಭಾಗಿಸಿದ್ರೆ 31/36 ಅಂಥೇಳಿ ಬರುತ್ತೆ. ಅರ್ಥ ಆಯ್ತಲ್ಲ? ಈಸಿ ಇದೆ ಅಲ್ಲ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ತಗೊಂಡ್ರೆ, ಖರೀದಿಸಿರುವ ಒಟ್ಟು ಸಾಧ್ಯತೆಗಳು 20. ಆಕೆಯು ಖರೀದಿಸದಿರುವ ಸಂಭವನೀಯತೆ 20/144. ಸೊ ಹಾಗಾಗಿ 5/36. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗ್ತೀವಿ. ಸೊ ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ನೆಕ್ಸ್ಟ್ 22ನೇ ಲೆಕ್ಕವನ್ನು ಕೂಡ ನಿಮಗೇ ಬಿಡಲಾಗಿದೆ, ಅದನ್ನು ನೀವು ಕೂಡ ವರ್ಕೌಟ್ ಮಾಡ್ತಾ ಹೋಗಿ. ನೆಕ್ಸ್ಟು 23 ಲೆಕ್ಕ ಕೂಡ ಅದು ಈಸಿ ಆಗಿದೆ. ಸೊ ವಿದ್ಯಾರ್ಥಿಗಳೇ ಒಂದ್ಸಲ ಹಾಗೆ ನೋಡ್ಬಿಡೋಣ 23ನೇ ಲೆಕ್ಕವನ್ನು. ಒಂದು ಆಟದಲ್ಲಿ 1 ರೂಪಾಯಿಯ ಒಂದು ನಾಣ್ಯವನ್ನು 3 ಸಲ ಚಿಮ್ಮಿಸಲಾಗುತ್ತದೆ ಮತ್ತು ಪ್ರತಿ ಸಲದ ಫಲಿತವನ್ನು ದಾಖಲಿಸಲಾಗುತ್ತದೆ. ಅನೀಫನು ಪ್ರತಿ ಸಲವೂ ಒಂದೇ ಫಲಿತಾಂಶ ಅಂದರೆ 3 ಶಿರಗಳು ಅಥವಾ 3 ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ತಾನೆ, ಇಲ್ಲದಿದ್ದರೆ ಸೋಲುತ್ತಾನೆ. ಅನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಇದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಹೋದರೆ, ಒಂದು ನಾಣ್ಯವನ್ನು 3 ಬಾರಿ ಚಿಮ್ಮಿದಾಗ ಬರುವಂತಹ ಫಲಿತಗಳು ಹೆಚ್ಚು HHT ಅಲ್ವಾ? ನೆಕ್ಸ್ಟು HTH, THH, ನೆಕ್ಸ್ಟು TTH, HTT, THT, TTTT. ಹಾಗಾಗಿ ಟೋಟಲ್ ನಮಗೆ ಬರುವಂತಹ ಸಾಧ್ಯತೆಗಳು 8 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಅನೀಫನು ಸೋಲುವ ಸಾಧ್ಯತೆಗಳು ಎಷ್ಟು? HHT, HTH, THH, TTH, HTT, THT. ಹಾಗಾದರೆ ಎಷ್ಟು ಸಾಧ್ಯತೆಗಳು? 6 ಸಾಧ್ಯತೆಗಳು ಇದೆ. ಹಾಗಾದರೆ ಇಲ್ಲಿ ನಾವು ಸಂಭವನೀಯತೆಯನ್ನು ತೆಗೆದುಕೊಂಡ್ರೆ 6/8 ಅಂತ ಆಗುತ್ತೆ. ಅಲ್ಲಿಗೆ 2 3 6, 2 4 8 ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಲೆಕ್ಕವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ನೆಕ್ಸ್ಟ್ ನಾವು ಲಾಸ್ಟು ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 24ನೇ ಪ್ರಶ್ನೆ ನಿಮಗೆ ಬಿಡಲಾಗಿದೆ. ಸೊ ಅದನ್ನು ವರ್ಕೌಟ್ ಮಾಡಿ. ಈ ಪಾಠದ ಕೊನೆಯ ಪ್ರಶ್ನೆನೂ ಕೂಡ ಹೌದು. ಹಾಗೂ ವಿದ್ಯಾರ್ಥಿಗಳೇ, ಈ ನಮ್ಮ ಸಂಭವನೀಯತೆಯ ಪಾರ್ಟ್ 2 ಪಾಠದ ಕೊನೆಯ ಪ್ರಶ್ನೆನೂ ಕೂಡ ಹೌದು. ನಮ್ಮ ಈ 2020 ಮತ್ತು 21 ಈ ಸಾಲಿನ ಒಟ್ಟು ಸಿಲೆಬಸ್ ಪಠ್ಯಕ್ರಮ ಏನಿದೆಯಲ್ಲ, ಸೊ ಈ ಪಠ್ಯಕ್ರಮ ಈ ಪಾಠದೊಂದಿಗೆ ಮುಕ್ತಾಯವಾಗುತ್ತೆ. ಅಲ್ಲಿಗೆ ಟೋಟಲಾಗಿ ಸಿಲೆಬಸ್ ಮುಕ್ತಾಯವಾಗುತ್ತೆ. ಹಾಗಾಗಿ ಇದರ ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆಯನ್ನು ತಗೊಂಡ್ರೆ, ಕೆಳಗಿನವುಗಳಲ್ಲಿ ಯಾವ ವಾದಗಳು ಸರಿಯಾಗಿವೆ ಮತ್ತು ಯಾವುವು ತಪ್ಪಾಗಿವೆ? ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿರಿ ಅಂತಿದೆ. ಅದರಲ್ಲಿ ಒಂದೇ ತಗೊಂಡ್ರೆ, 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ 3 ಸಾಧ್ಯ ಫಲಿತಗಳು ಇರುತ್ತವೆ. 2 ಶಿರಗಳು, 2 ಪುಚ್ಚಗಳು ಅಥವಾ ಪ್ರತಿಯೊಂದರಲ್ಲಿ ಒಂದರಂತೆ. ಅದರಿಂದ ಈ ಪ್ರತಿಯೊಂದು ಫಲಿತಗಳ ಸಂಭವನೀಯತೆಯು 1/3. ಎರಡನೇ ತೆಗೆದುಕೊಂಡ್ರೆ, ಒಂದು ದಾಳವನ್ನು ಎಸೆದಾಗ 2 ಸಾಧ್ಯ ಫಲಿತಗಳು ಇರುತ್ತವೆ. ಒಂದು ಬೆಸ ಸಂಖ್ಯೆ ಅಥವಾ ಒಂದು ಸಮಸಂಖ್ಯೆ. ಆದ್ದರಿಂದ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ 1/2 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಮೊದಲ ಪ್ರಶ್ನೆಯನ್ನು ತಗೊಂಡ್ರೆ ಇದು ತಪ್ಪು ಅಂತ ಹೇಳಿ ಹೇಳಲ್ಪಡ್ತೀವಿ. ಇದು ಸಮಾನ ಸಾಧ್ಯತೆ ಉಳ್ಳ ಘಟನೆಗಳ ಅಲ್ಲ. ಹಾಗಾಗಿ ಸಾಧ್ಯವಿರುವ ಘಟನೆಗಳು H, T, T, ಮತ್ತು T ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ 2 ಶಿರ ಮೇಲಕ್ಕೆ ಬರುವ ಸಂಭವನೀಯತೆ ಏನಾಗಿರುತ್ತೆ? 1/4 ಅಂತ ಹೇಳಿ ಕರೆಯಲ್ಪಡ್ತೀವಿ. ಒಂದು ಶಿರ ಮತ್ತು ಒಂದು ಪುಚ್ಚ ಪಡೆಯುವ ಸಂಭವನೀಯತೆ 2/4. ಅಂದರೆ 2 1 2 2 4, 1/2 ಅಂತೇಳಿ ಕರಿತೀವಿ. ಎರಡನೇ ಪ್ರಶ್ನೆಗೆ ಆ ಉತ್ತರ ಏನಾಗಿದೆ? ಸರಿ.
ಈ ಎರಡು ಘಟನೆಗಳು ಸಮಾನ ಸಾಧ್ಯತೆ ಉಳ್ಳ ಘಟನೆಗಳಾಗಿವೆ ಅಂಥೇಳಿ ಹೇಳಲ್ಪಡ್ತೇವೆ ವಿದ್ಯಾರ್ಥಿಗಳು. ಸೊ ಈ ರೀತಿಯಾಗಿ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಂಡಿದ್ದೇವೆ. ಹಾಗಾಗಿ ಈ ಪಾಠದಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳು ಅರ್ಥ ಆಗಿದೆ ಹಾಗೂ ಉದಾಹರಣೆ ಲೆಕ್ಕಗಳು ಮತ್ತು ಅಭ್ಯಾಸದ ಲೆಕ್ಕಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಒಟ್ಟು ಸಾರಾಂಶವನ್ನು ನಾವು ತೆಗೆದುಕೊಂಡ್ರೆ ಏನೇನು ಪಾಯಿಂಟನ್ನು ಕಲ್ತ್ವಿ ಈ ಪಾಠದಲ್ಲಿ ಅಂದರೆ, ಮೊದಲನೇದಾಗಿ ಪ್ರಾಯೋಗಿಕ ಸಂಭವನೀಯತೆ ಮತ್ತು ಸೈದ್ಧಾಂತಿಕ ಸಂಭವನೀಯತೆಗಳ ನಡುವಿನ ವ್ಯತ್ಯಾಸ. ಎರಡನೇದು, ಒಂದು ಘಟನೆ ಯ ಸೈದ್ಧಾಂತಿಕ ಸಂಭವನೀಯತೆಯನ್ನು ಈ ರೀತಿ ವ್ಯಾಖ್ಯಾನಿಸಲಾಗಿದೆ: ಪಿ ಆಫ್ ಇ ಇಸ್ ಈಕ್ವಲ್ ಟು ಘಟನೆ ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡ್ ಬೈ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ. ಇಲ್ಲಿ ಪ್ರಯೋಗದ ಫಲಿತಗಳ ಸಮಾನ ಸಾಧ್ಯತೆಯಾಗಿರುತ್ತವೆ ಎಂದು ಊಹಿಸುತ್ತೇವೆ. ಮೂರನೇದು, ಖಚಿತ ಘಟನೆಯ ಸಂಭವನೀಯತೆ ಎಷ್ಟಾಗಿರುತ್ತೆ? ಒಂದಾಗಿದೆ. ವಿದ್ಯಾರ್ಥಿಗಳಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಲ್ಪಡ್ತಾರೆ ಹಾಗೂ 1 ಮಾರ್ಕ್ಸಲ್ಲಿ ಕೇಳಲ್ಪಡ್ತಾರೆ. ನಾಲ್ಕನೆಯದು ತಗೊಂಡ್ರೆ ಅಸಂಭವ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ? ಯಾವಾಗಲೂ 0 ಆಗಿರುತ್ತೆ. ಐದನೇದು ತಗೊಂಡ್ರೆ ಒಂದು ಘಟನೆಯ ಯ ಸಂಭವನೀಯತೆ ಪಿ ಆಫ್ ಯ ಒಂದು ಸಂಖ್ಯೆ ಆಗಿದ್ದು 0 ಲೆಸ್ ದೆನ್ ಆರ್ ಈಕ್ವಲ್ ಲೆಸ್ ದೆನ್ ಆರ್ ಈಕ್ವಲ್ 1 ಆಗಿರುತ್ತೆ ಅಂತ ಹೇಳಲ್ಪಡ್ತೀವಿ. ಹಾಗೆ ನೆಕ್ಸ್ಟು ಆರನೇ ಪ್ರಶ್ನೆಯನ್ನು ತಗೊಂಡ್ರೆ, ಒಂದು ಘಟನೆಗೆ ಕೇವಲ ಒಂದು ಫಲಿತವಿದ್ದರೆ ಅದನ್ನು ಪ್ರಾಥಮಿಕ ಘಟನೆ ಅಂತ ಹೇಳ್ತೀವಿ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ 1 ಆಗಿರುತ್ತದೆ ಅಂತೇಳಿ ಕರೆಯುವಂಥದ್ದು. ಹಾಗಾಗಿ ಕೊನೆಯ ನಾವು ಸಾರಾಂಶವನ್ನು ತೆಗೆದುಕೊಂಡ್ರೆ, ಯಾವುದೇ ಘಟನೆ ಹೀಗೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಆಗಿರುತ್ತದೆ ಅಂತೇಳಿ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇದನ್ನು ಕೊನೆಯದು ಏನಿದೆಯಲ್ಲ ಇದನ್ನು ನಿಮಗೆ ಎಕ್ಸಾಮಲ್ಲಿ 1 ಮಾರ್ಕ್ಸಲ್ಲಿ ಕೇಳಲಾಗಿದೆ. ಹಾಗೆ ಪ್ರೀವಿಯಸ್ಸು ಪೇಪರ್ಸಲ್ಲೂ ಕೂಡ ನಿಮಗೆ ಈ ಪ್ರಶ್ನೆಯನ್ನು ಸುಮಾರು ಸಲ ರಿಪೀಟ್ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳು, ಸಾರಾಂಶಗಳು ಪಾರ್ಟ್ ಫಸ್ಟ್ ಆಗಿರಬಹುದು ಹಾಗೂ ಈ ಸಂಭವನೀಯತೆ ಪಾರ್ಟ್ ಸೆಕೆಂಡ್ ಈಗ ಡಿಸ್ಕಸ್ ಮಾಡ್ತಿದ್ದೀವಲ್ಲ ಇದು, ಸೊ ಇದಾಗಿರಬಹುದು, ಇವೆಲ್ಲವೂ ಕೂಡ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದರಲ್ಲಿ ಬರುವಂತಹ ಉದಾಹರಣೆ ಲೆಕ್ಕಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗೆ ಉಳಿದ ಕಲಿಕಾಂಶಗಳು ಕೂಡ, ಹಾಗೆ ಕೆಲವೊಂದು ಲೆಕ್ಕಗಳನ್ನು ಹೋಮ್ವರ್ಕಾಗಿ ನಾನು ನಿಮಗೆ ಕೊಡಲ್ಪಟ್ಟಿದ್ದೇನೆ. ಅವುಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ನೊಂದಿಗೆ ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಪಾಠದಲ್ಲಿ ಬರುವಂತಹ ಏನು ಪ್ರಶ್ನೆಗಳಿದಾವಲ್ಲ ಅವು 2 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ವಿದ್ಯಾರ್ಥಿಗಳೇ, ಅಲ್ಲಿಗೆ ಸಂಭವನೀಯತೆಯ ಪಾರ್ಟ್ ಸೆಕೆಂಡ್ ಭಾಗ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಜೊತೆಗೆ ನಮ್ಮ ಸಂಭವನೀಯತೆಯ ಪಾಠನೂ ಕೂಡ ಇಲ್ಲಿಗೆ ಫಿನಿಶ್ಡು. ಟೋಟಲಾಗೆ ವಿದ್ಯಾರ್ಥಿಗಳೇ, ಆವಾಗಲೇ ಹೇಳ್ದಂಗೆ ನಮ್ಮ 2020 ಮತ್ತು 2021 ಸಾಲಿನ SSLC ಗಣಿತ ಪಠ್ಯಕ್ರಮದ ಅಂದರೆ ಸಿಲಬಸ್ಸು, ಸೊ ಬರುವಂತಹ ಎಲ್ಲ ಪಾಠಗಳನ್ನು ನಾನು ನಿಮಗೆ ಆನ್ಲೈನಲ್ಲಿ ನಿಮಗೆ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ಎಲ್ಲ ಪಾಠಗಳು ಇಲ್ಲಿಗೆ ಮುಕ್ತಾಯವಾಗಿದೆ. ಅಂದರೆ ಟೋಟಲಾಗಿ ಈ ವರ್ಷದ ಎಲ್ಲ ಸಿಲಬಸ್ಸು, ಗಣಿತ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಸಿಲಬಸ್ಸು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಯಾವುದೇ ಚಾಪ್ಟರ್ಸ್ಗಳು ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆ ಎಲ್ಲರಿಗೂ ಕೂಡ ಎಕ್ಸಾಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತೀನಿ. ಸೊ ನಮ್ಮ ಗಣಿತ ವಿಷಯದ ಪಠ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದೆ. ಧನ್ಯವಾದಗಳು.